ಫ್ರಾನ್ಸಿನಲ್ಲಿನ ಗವಿಯೊಂದರ ಬೆರಳಗೆರೆ ಚಿತ್ರಗಳ ಅಧ್ಯಯನವು ನಿಯಾಂಡ್ರತಾಲ್ ಮಾನವರು ಕಲಾವಿದರೂ ಆಗಿದ್ದರು ಎಂಬುದನ್ನು ತೆರೆದಿಟ್ಟಿದೆ. ಫ್ರಾನ್ಸಿನ ಈ ಗವಿಯು ಲೋರಿ ನದಿಯ ಪ್ರವಾಹದ ಗಷ್ಟು ಮತ್ತು ಭೂಕುಸಿತದ ಕಾರಣಕ್ಕೆ 30 ಅಡಿ ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತು. 1846ರಲ್ಲಿ ರೈಲು ಹಳಿ ಹಾಕಲು ಅಗೆಯುವಾಗ ಈ ಗವಿ ಕಂಡಿದೆ. ಜನವಸತಿ ಇಲ್ಲದ ಸ್ಥಳ, ಬೆಳಕು ಬೀಳದ ಗವಿಯಾದುದರಿಂದ ಹೆಚ್ಚಿನ ಅಧ್ಯಯನ ಆಗ ನಡೆಯಲಿಲ್ಲ. ಮುಂದೆ ಆಸಕ್ತರು ನಡೆಸಿದ ಅಧ್ಯಯನದಲ್ಲಿ ಕಲ್ಲಿನ ಆಯುಧಗಳು ಪತ್ತೆಯಾಗಿದೆ. ಕಳೆದ ದಶಕದಲ್ಲಿ ದುರ್ಹಾಮ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಪಾವುಲ್ ಪೆಟಿಟ್ ತಂಡವು ಆಳವಾದ ಅಧ್ಯಯನವನ್ನು ನಡೆಸಿತು. ಸುಣ್ಣದ ಕಲ್ಲಿನ ಗೋಡೆಗಳಲ್ಲಿ ಪಾಲಿಯೋಲಿಥಿಕ್ ಎನ್ಗ್ರೇವಿಂಗ್ ಕಂಡವು. ಇವನ್ನು ಮುಮ್ಮೈ ಅರ್ಥಾತ್ 3D ಸ್ಕ್ಯಾನ್ ಮಾಡಲಾಯಿತು. 50ಕ್ಕೂ ಹೆಚ್ಚು ಆದಿಕಾಲದ ಚಿತ್ರಗಳು ಕಂಡವು. ಅವು 57,000ದಿಂದ 75,000 ವರ್ಷ ಹಿಂದಿನದಾಗಿದೆ. ನಿಯಾಂಡ್ರತಾಲ್ ಮಾನವರು ತಮ್ಮ ಬೆರಳನ್ನು ಚಾಕ್ ಗೋಡೆಗಳ ಮೇಲೆ ಒತ್ತಿ ಎಳೆದು ಆಕಾರಗಳನ್ನು ಮೂಡಿಸಿದ್ದಾರೆ. ಸಾವಿರಾರು ವರ್ಷ ಗವಿ ಮುಚ್ಚಿ ಬಿದ್ದಿತ್ತಾದ್ದರಿಂದ ಆ ಅಮೂರ್ತ ಚಿತ್ರದ ಗುರುತುಗಳು ಸ್ಪಷ್ಟವಾಗಿ ಉಳಿದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪ್ಯಾರಿಸ್.